ಯೂಟ್ಯೂಬ್ ಚಾನಲ್ ಮಾನಿಟೈಸೇಷನ್ ಆದಮೇಲೆ $100 ಬೇಗ ಕಂಪ್ಲೀಟ್ ಮಾಡೋದು ಹೇಗೆ? $100 ಬೇಗ ಕಂಪ್ಲೀಟ್ ಮಾಡೋ ಕಂಪ್ಲೀಟ್ ಟ್ರಿಕ್ ಇವತ್ತಿನ ಈ ವಿಡಿಯೋದಲ್ಲಿ ನಾವು ನೋಡೋಣ ಸ್ನೇಹಿತರೆ ನಮಸ್ಕಾರ. ಸ್ನೇಹಿತರೆ, ಇತ್ತೀಚಿನ ದಿನಗಳಲ್ಲಿ ಯೂಟ್ಯೂಬ್ ಕ್ರಿಯೇಟರ್ಗಳು ಕೇಳೋ ಒಂದು ಪ್ರಶ್ನೆ, ಚಾನಲ್ ಮಾನಿಟೈಸ್ ಆಯಿತು, ಆದರೆ $100 ಯಾವಾಗ ಕಂಪ್ಲೀಟ್ ಆಗುತ್ತೆ? $100 ಬೇಗ ಕಂಪ್ಲೀಟ್ ಆಗೋಕ್ಕೆ ಏನಾದರೂ ಟ್ರಿಕ್ ಇದೆಯಾ? ಜಾಸ್ತಿ ಆ್ಯಡ್ಸ್ ಹಾಕಿದರೆ ಬೇಗ $100 ಕಂಪ್ಲೀಟ್ ಆಗುತ್ತಾ? ಸ್ವಂತ ವಿಡಿಯೋಗಳನ್ನು ನಾವೇ ನೋಡಿದರೆ ಅರ್ನಿಂಗ್ ಹೆಚ್ಚಾಗುತ್ತಾ? ಇದರಿಂದ ಏನಾದರೂ ಬೇಗ $100 ಕಂಪ್ಲೀಟ್ ಆಗುತ್ತಾ? ಈ ರೀತಿಯ ಪ್ರಶ್ನೆಗಳು ಭಾಳ ಜನರಲ್ಲಿವೆ. ಇವತ್ತಿನ ಈ ವಿಡಿಯೋದಲ್ಲಿ ಯೂಟ್ಯೂಬ್ ಪೇಮೆಂಟ್ ಥ್ರೆಶೋಲ್ಡ್ ಅಂದರೆ $100 ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. $100 ಅಂದರೆ ಏನು, ಅದು ಹೇಗೆ ಕಂಪ್ಲೀಟ್ ಆಗುತ್ತೆ, ಎಷ್ಟು ಸಮಯ ಬೇಕಾಗಬಹುದು, ಬೇಗ ಕಂಪ್ಲೀಟ್ ಮಾಡಲು ಸರಿಯಾದ ಮಾರ್ಗ ಯಾವುದು ಮತ್ತು ತಪ್ಪು ಮಾರ್ಗ ಬಳಸಿದರೆ ಚಾನಲ್ಗೆ ಏನಾಗಬಹುದು, ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಸಿಗುತ್ತೆ. ಹಾಗಾಗಿ ವಿಡಿಯೋವನ್ನು ಕೊನೆಯವರು ನೋಡಿ ಸ್ನೇಹಿತರೆ. $100 ಅಂದರೆ ಏನು? ಮೊದಲು ಒಂದು ವಿಷಯ ಸ್ಪಷ್ಟವಾಗಿ ತಿಳಿದುಕೊಳ್ಳಿ. ಯೂಟ್ಯೂಬ್ ನೀವು ಮಾಡಿದ ಅರ್ನಿಂಗ್ ಪ್ರತಿದಿನ ಬ್ಯಾಂಕ್ಗೆ ಕಳಿಸೋದಿಲ್ಲ. ನಿಮ್ಮ ಯೂಟ್ಯೂಬ್ ಆದಾಯ ಮೊದಲು ಗೂಗಲ್ ಆ್ಯಡ್ಸನ್ಸ್ ಅಕೌಂಟಲ್ಲಿ ಸೇರುತ್ತಾ ಹೋಗುತ್ತೆ. ಆದರೆ ಆ್ಯಡ್ಸನ್ಸ್ ಒಂದು ಪೇಮೆಂಟ್ ಥ್ರೆಶೋಲ್ಡ್ ಇಟ್ಟಿದೆ, ಅದು $100 ಅಂದರೆ ನಿಮ್ಮ ಖಾತೆಯಲ್ಲಿ ಕನಿಷ್ಠ $100 ಆದಮೇಲೆ ಮಾತ್ರ ಪೇಮೆಂಟ್ ಪ್ರೊಸೆಸ್ ಮಾಡಲಾಗುತ್ತೆ, ಶುರು ಆಗುತ್ತೆ ಸ್ನೇಹಿತರೆ. $100 ಆಗುವ ತನಕ ಹಣ ನಿಮ್ಮ ಆ್ಯಡ್ಸನ್ಸ್ ಅಕೌಂಟ್ನಲ್ಲೇ ಇರುತ್ತೆ. $100 ಆದ ತಕ್ಷಣ ಕೂಡ ಹಣ ಬರೋದಿಲ್ಲ, ಮುಂದಿನ ಪೇಮೆಂಟ್ ಸೈಕಲ್ ಪ್ರಕಾರ ಪೇಮೆಂಟ್ ಬರುತ್ತೆ. $100 ಕಂಪ್ಲೀಟ್ ಆಗೋಕ್ಕೆ ಎಷ್ಟು ಸಮಯ ಬೇಕು? ಇದು ಸಂಪೂರ್ಣವಾಗಿ ಸ್ನೇಹಿತರೆ ನಿಮ್ಮ ಚಾನಲ್ ಪರ್ಫಾರ್ಮೆನ್ಸ್ ಮೇಲೆ ಅವಲಂಬಿತವಾಗಿದೆ, ಡಿಪೆಂಡ್ ಆಗಿರುತ್ತೆ. ಉದಾಹರಣೆಗೆ ಸ್ನೇಹಿತರೆ, ಒಂದು ಚಾನಲ್ ದಿನಕ್ಕೆ $1 ಅರ್ನ್ ಮಾಡಿದರೆ ಸುಮಾರು 100 ದಿನ ಬೇಕಾಗ್ಬೋದು. ದಿನಕ್ಕೆ $5 ಅರ್ನ್ ಮಾಡಿದರೆ ಸುಮಾರು 20 ದಿನಗಳಲ್ಲಿ $100 ಆಗ್ಬೋದು. ದಿನಕ್ಕೆ ಅದೇ $10 ಅರ್ನ್ ಮಾಡಿದರೆ ಸುಮಾರು 10 ದಿನಗಳಲ್ಲಿ $100 ಆಗಬಹುದು. ಅಂದರೆ ಎಲ್ಲರಿಗೂ ಒಂದೇ ಫಾರ್ಮುಲಾ ಇರೋದಿಲ್ಲ. ಕೆಲವರಿಗೆ ಒಂದು ವಾರ, ಕೆಲವರಿಗೆ ಒಂದು ತಿಂಗಳು, ಇನ್ನು ಕೆಲವರಿಗೆ 6 ತಿಂಗಳು ಕೂಡ ಬೇಕಾಗಬಹುದು. $100 ಬೇಗ ಕಂಪ್ಲೀಟ್ ಮಾಡಲು ಜನ ಏನು ಮಾಡ್ತಾರೆ? ದುರದೃಷ್ಟವಶಾತ್ ಸ್ನೇಹಿತರೆ ಕೆಲವರು ತಪ್ಪು ದಾರಿಯನ್ನು ಆಯ್ಕೆ ಮಾಡ್ತಾರೆ. ಉದಾಹರಣೆಗೆ ಸ್ನೇಹಿತರೆ, ಸ್ವಂತ ವಿಡಿಯೋಗಳನ್ನು ಮತ್ತೆ ತಾವೇ ನೋಡ್ತಾರೆ, ಕುಟುಂಬದವರಿಂದ ಆ್ಯಡ್ಸ್ ಕ್ಲಿಕ್ ಮಾಡಿಸ್ತಾರೆ, VPN ಬಳಸಿ ವ್ಯೂಸ್ ತರಲು ಪ್ರಯತ್ನ ಮಾಡ್ತಾರೆ, ಪೇಯ್ಡ್ ವ್ಯೂಸ್ ಖರೀದಿಸ್ತಾರೆ, ಫೇಕ್ ಟ್ರಾಫಿಕ್ ಬಳಸ್ತಾರೆ, ವ್ಯೂ ಎಕ್ಸ್ಚೇಂಜ್ ವೆಬ್ಸೈಟ್ ಬಳಸ್ತಾರೆ, ಬಾಟ್ ವ್ಯೂಸ್ ತಗೊಳ್ತಾರೆ ಸ್ನೇಹಿತರೆ. ಇವೆಲ್ಲ ತುಂಬ ಅಪಾಯಕಾರಿ ಸ್ನೇಹಿತರೆ. ಇದರಿಂದ ಚಾನಲ್ಗೆ ಏನಾಗ್ಬೋದು ಅಂದರೆ, ಗೂಗಲ್ ಮತ್ತು ಯೂಟ್ಯೂಬ್ ಸಿಸ್ಟಮ್ ಫೇಕ್ ಆ್ಯಕ್ಟಿವಿಟಿ ಗುರುತಿಸುವ ಅತ್ಯಾಧುನಿಕ ವ್ಯವಸ್ಥೆ ಹೊಂದಿದೆ ಸ್ನೇಹಿತರೆ. ಅವರಿಗೆ ಯಾವ ವ್ಯೂಸ್ ರಿಯಲ್ ಇದೆ, ಯಾವ ವ್ಯೂ ಫೇಕ್ ಇದೆ, ಯಾವ ಕ್ಲಿಕ್ ಜೀನಿಯನ್ ಇದೆ, ಯಾವ ಕ್ಲಿಕ್ ಆರ್ಟಿಫಿಷಿಯಲ್ ಎಲ್ಲ ಗೊತ್ತಾಗುತ್ತೆ ಸ್ನೇಹಿತರೆ. ನೀವು ತಪ್ಪು ಮಾರ್ಗ ಬಳಸಿದರೆ ಮೊದಲಿಗೆ ಇನ್ವ್ಯಾಲಿಡ್ ಟ್ರಾಫಿಕ್ ಇಶ್ಯೂ ಬರ್ಬೋದು, ಆ್ಯಡ್ಸ್ ಸರ್ವಿಂಗ್ ಲಿಮಿಟ್ ಆಗ್ಬೋದು, ರೆವಿನ್ಯೂ ಕಡಿಮೆ ಆಗ್ಬೋದು, ಆ್ಯಡ್ಸನ್ಸ್ ಅಕೌಂಟ್ ಡಿಸೇಬಲ್ ಆಗಬಹುದು ಸ್ನೇಹಿತರೆ, ಮಾನಿಟೈಸೇಷನ್ ಕೂಡ ರಿಮೂವ್ ಆಗ್ಬೋದು. ಅತಿ ಗಂಭೀರ ಸಂದರ್ಭಗಳಲ್ಲಿ ಸ್ನೇಹಿತರೆ ಚಾನಲ್ ಸಸ್ಪೆನ್ಷನ್ ಕೂಡ ಆಗಬಹುದು. ಹಾಗಾಗಿ $100 ಬೇಗ ಆಗಬೇಕು ಅಂತ ಶಾರ್ಟ್ಕಟ್ ಹುಡುಕುವುದು ದೊಡ್ಡ ತಪ್ಪು. ಹಾಗಿದ್ರೆ ಸರಿಯಾದ ಮಾರ್ಗ ಯಾವುದು? ಇದು ತುಂಬ ಮುಖ್ಯವಾದ ವಿಷಯ ಸ್ನೇಹಿತರೆ. $100 ಬೇಗ ಕಂಪ್ಲೀಟ್ ಆಗಬೇಕು ಅಂದರೆ ಯೂಟ್ಯೂಬ್ ಪಾಲಿಸೀಸ್ ಫಾಲೋ ಮಾಡ್ತಾ ಚಾನಲ್ ಗ್ರೋತ್ ಮಾಡಬೇಕು. ಒಂದನೇದು ಸ್ನೇಹಿತರೆ, ಹೆಚ್ಚು ವಿಡಿಯೋ ಅಪ್ಲೋಡ್ ಮಾಡಿ. ವಾರಕ್ಕೆ ಒಂದು ವಿಡಿಯೋ ಹಾಕಿದರೆ ಗ್ರೋತ್ ನಿಧಾನ ಆಗ್ಬೋದು. ಕನ್ಸಿಸ್ಟೆನ್ಸಿ ತುಂಬ ಮುಖ್ಯ. ಸಾಧ್ಯವಾದಷ್ಟು ನಿಯಮಿತವಾಗಿ ಕಂಟೆಂಟ್ ಅಪ್ಲೋಡ್ ಮಾಡಿ. ಎರಡನೇದು, ಲಾಂಗ್ ವಿಡಿಯೋಸ್ ಮಾಡಿ. 8 ರಿಂದ 15 ನಿಮಿಷ ಅಥವಾ ಅದಕ್ಕಿಂತ ಹೆಚ್ಚು ಸಮಯ ಕ್ವಾಲಿಟಿ ವಿಡಿಯೋಸ್ ಮಾಡಿದರೆ ವಾಚ್ ಟೈಮ್ ಹೆಚ್ಚಾಗುತ್ತೆ. ವಾಚ್ ಟೈಮ್ ಜಾಸ್ತಿ ಆದಷ್ಟು ಅರ್ನಿಂಗ್ ಹೆಚ್ಚಾಗುವ ಸಾಧ್ಯತೆ ಇರುತ್ತೆ ಸ್ನೇಹಿತರೆ. 3, ಹೈ CPM ಟಾಪಿಕ್ಸ್ ಆಯ್ಕೆ ಮಾಡಿ. ಕೆಲವು ನಿಶ್ನಲ್ಲಿ ಆ್ಯಡ್ ಸೆಟ್ ಹೆಚ್ಚಿರುತ್ತೆ ಸ್ನೇಹಿತರೆ. ಉದಾಹರಣೆಗೆ ಟೆಕ್ನಾಲಜಿ ಇರ್ಬೋದು, ಫೈನಾನ್ಸ್ ಇರ್ಬೋದು, ಬಿಸ್ನೆಸ್ ಇರ್ಬೋದು, ಎಜುಕೇಷನ್ ಇರ್ಬೋದು, ಡಿಜಿಟಲ್ ಮಾರ್ಕೆಟಿಂಗ್ ಇರ್ಬೋದು, AI ಟೂಲ್ಸ್ ಬಗ್ಗೆ ಇರ್ಬೋದು, ಆನ್ಲೈನ್ ಅರ್ನಿಂಗ್, ಇನ್ವೆಸ್ಟ್ಮೆಂಟ್, ಇಂಥ ವಿಷಯಗಳಲ್ಲಿ CPM ಸಾಮಾನ್ಯವಾಗಿ ಹೆಚ್ಚು ಸಿಗುತ್ತೆ ಸ್ನೇಹಿತರೆ. 4ನೇದು, ಆಡಿಯನ್ಸ್ ರಿಟೆನ್ಷನ್ ಹೆಚ್ಚಿಸಿ. ಜನರು ನಿಮ್ಮ ವಿಡಿಯೋವನ್ನು ಹೆಚ್ಚು ಸಮಯ ನೋಡಿದಷ್ಟು ಯೂಟ್ಯೂಬ್ ಹೆಚ್ಚು ರಿಕಮೆಂಡ್ ಮಾಡುತ್ತೆ. ಆದ್ದರಿಂದ ಇಂಟ್ರೋ ಬಲವಾಗಿರಲಿ, ಅನಗತ್ಯ ಮಾತು ಕಡಿಮೆ ಇರಲಿ, ವಿಷಯವನ್ನು ಸ್ಪಷ್ಟವಾಗಿ ಹೇಳಿ. 5ನೇ ಪಾಯಿಂಟ್, ಸರ್ಚೇಬಲ್ ಕಂಟೆಂಟ್ ಮಾಡಿ ಸ್ನೇಹಿತರೆ. ಜನರು ಯೂಟ್ಯೂಬ್ನಲ್ಲಿ ಹುಡುಕುವ ವಿಷಯಗಳ ಬಗ್ಗೆ ವಿಡಿಯೋ ಮಾಡಿ. ಉದಾಹರಣೆಗೆ ಯೂಟ್ಯೂಬ್ ಅಪ್ಡೇಟ್ಸು, ಮಾನಿಟೈಸೇಷನ್ ಪ್ರಾಬ್ಲಮ್ಸು, ಆ್ಯಡ್ಸನ್ಸ್ ಇಶ್ಯೂಸು, AI ಟೂಲ್ಸ್ ಬಗ್ಗೆ ಮಾಹಿತಿ ಕೊಡೋದು, ಮೊಬೈಲ್ ಟಿಪ್ಸ್ ಹೇಳೋದು, ಟ್ರೆಂಡಿಂಗ್ ಟಾಪಿಕ್ಸ್ ಬಗ್ಗೆ ವಿಡಿಯೋ ಮಾಡೋದು, ಇವುಗಳಿಗೆ ಸರ್ಚ್ ಟ್ರಾಫಿಕ್ ಹೆಚ್ಚು ಸಿಗ್ಬೋದು.
ಇವಷ್ಟೇ ಅಲ್ಲ, ಇನ್ನೂ ಹಲವು ವಿಷಯಗಳಿವೆ. ಜನರು ಅದನ್ನು ಸರ್ಚ್ ಮಾಡಿ ನೋಡ್ತಾರೆ. ಅಂಥ ವಿಷಯಗಳ ಮೇಲೆ ವಿಡಿಯೋ ಮಾಡೋ ಪ್ರಯತ್ನ ನೀವು ಮಾಡಬೇಕು. ಪಾಯಿಂಟ್ ನಂಬರ್ 6, ಎವರ್ ಗ್ರೀನ್ ಕಂಟೆಂಟ್ ಮಾಡಿ. ಒಂದು ವಾರ ಮಾತ್ರ ವ್ಯೂಸ್ ಬರುವ ವಿಡಿಯೋಗಳಿಗಿಂತ ತಿಂಗಳುಗಳು ಮತ್ತು ವರ್ಷಗಳವರೆಗೆ ವ್ಯೂಸ್ ಬರುವಂಥ ಕಂಟೆಂಟ್ ಮಾಡಿ. ಇದರಿಂದ ನಿರಂತರ ಆದಾಯ ಬರ್ಬೋದು ಸ್ನೇಹಿತರೆ. ಪಾಯಿಂಟ್ ನಂಬರ್ 7, ಇಂಟರ್ನ್ಯಾಷನಲ್ ಆಡಿಯನ್ಸ್ ಪಡೆಯಲು ಪ್ರಯತ್ನಿಸಿ. ಕೆಲವು ದೇಶಗಳಲ್ಲಿ CPM ಹೆಚ್ಚಿರುತ್ತೆ, ಅದಕ್ಕಾಗಿ ಇಂಗ್ಲೀಷ್ ಕೀವರ್ಡ್ಸ್, ಸಬ್ಟೈಟಲ್ಸ್ ಮತ್ತು ಉತ್ತಮ SEO ಮಾಡಿ. ಆದರೆ ಕಂಟೆಂಟ್ ಕ್ವಾಲಿಟಿ ಮುಖ್ಯ. ಇನ್ನು $100 ಬೇಗ ಆಗೋದು ಮುಖ್ಯನಾ? ಇಲ್ಲ ಸ್ನೇಹಿತರೆ. ನಿಜವಾಗಿ ನೋಡಿದರೆ $100 ಬೇಗ ಆಗೋದು ಮುಖ್ಯ ಅಲ್ಲ. ಪ್ರತಿ ತಿಂಗಳು ನಿರಂತರವಾಗಿ ಆದಾಯ ಬರೋದು ಮುಖ್ಯ. ಕೆಲವರು ಮೊದಲ ಪೇಮೆಂಟ್ಗಾಗಿ ಆತುರ ಪಡ್ತಾರೆ. ಆದರೆ ಯಶಸ್ವಿ ಕ್ರಿಯೇಟರ್ಗಳು ಏನು ಮಾಡ್ತಾರೆ ಅಂದರೆ ಲಾಂಗ್ ಟರ್ಮ್ ಗ್ರೋತ್ ಬಗ್ಗೆ ಯೋಚಿಸ್ತಾರೆ. ಸೊ ಹೊಸ ಕ್ರಿಯೇಟರ್ಗಳಿಗೆ ನನ್ನ ಸಲಹೆ ಏನು ಅಂದರೆ, ನಿಮ್ಮ ಚಾನಲ್ ಈಗೀಗ ಹೊಸದಾಗಿ ಮಾನಿಟೈಸೇಷನ್ ಆಗಿದ್ರೆ $100 ಯಾವಾಗ ಆಗುತ್ತೆ ಅಂತ ಪ್ರತಿದಿನ ಆಡ್ಸೆನ್ಸ್ ರಿಫ್ರೆಶ್ ಮಾಡಬೇಡಿ. ಅದರ ಬದಲು ಹೊಸ ಕಂಟೆಂಟ್ ಮಾಡಿ, ಕ್ವಾಲಿಟಿ ಇಂಪ್ರೂವ್ ಮಾಡಿ ಸ್ನೇಹಿತರೆ. ಆಡಿಯನ್ಸ್ ಬಿಲ್ಡ್ ಮಾಡಿ, ಅದನ್ನು ಪ್ರಯತ್ನಿಸಿ. ಥಂಬ್ನೇಲ್ ಮತ್ತು ಟೈಟಲ್ ಮೇಲೆ ಕೆಲಸ ಮಾಡಿ, ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಿ. $100 ತಾನಾಗಿಯೇ ಕಂಪ್ಲೀಟ್ ಆಗುತ್ತೆ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಯೂಟ್ಯೂಬ್ನಲ್ಲಿ $100 ಬೇಗ ಕಂಪ್ಲೀಟ್ ಮಾಡೋಕೆ ಯಾವುದೇ ಮ್ಯಾಜಿಕ್ ಟ್ರಿಕ್ ಇಲ್ಲ. ಆದರೆ ಸರಿಯಾದ ಕಂಟೆಂಟ್, ಕನ್ಸಿಸ್ಟೆನ್ಸಿ, ವಾಚ್ ಟೈಮ್, SEO ಮತ್ತು ಜೀನ್ಯನ್ ಆಡಿಯನ್ಸ್ ಇದ್ದರೆ $100 ಮಾತ್ರ ಅಲ್ಲ, ಅದಕ್ಕಿಂತಲೂ ಹೆಚ್ಚಿನ ಆದಾಯ ನೀವು ಗಳಿಸ್ಬೋದು. ಅದರಿಂದ ಶಾರ್ಟ್ಕಟ್ಗಳನ್ನು ಬಿಟ್ಟು ಲಾಂಗ್ ಟರ್ಮ್ ಗ್ರೋತ್ ಮೇಲೆ ಗಮನ ಕೊಡಿ. ಈ ಮಾಹಿತಿ ನಿಮಗೆ ಉಪಯುಕ್ತ ಅನಿಸಿದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ. ಹಾಗೆ ಇಂಥದ್ದೇ ಯೂಟ್ಯೂಬ್ನ ಉಪಯುಕ್ತ ಮಾಹಿತಿಯ ವಿಡಿಯೋ ನೋಡಲು ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗೋಣ. ಅಲ್ಲಿವರೆಗೂ ಸ್ನೇಹಿತರೆ, ನಮಸ್ಕಾರ, ಧನ್ಯವಾದ.